ಶ್ರೀ ಗುರುಭ್ಯೋ ನಮಃ. ಮಾಘ ಮಾಸದ 5ನೇ ಅಧ್ಯಾಯ. ವಸಿಷ್ಠರು ಕಥೆಯನ್ನು ಮುಂದುವರಿಸಿದರು. ಕುತ್ಸುರನ ಮಗನಾದ್ದರಿಂದ ಈ ಋಷಿಕುಮಾರನಿಗೆ ಕೌತ್ಸ, ಮೃಗಶೃಂಗನೆಂಬ ಹೆಸರುಗಳಿದ್ದವು. ಆತನು ಕಾವೇರಿ ತೀರದಲ್ಲಿದ್ದಾಗ ಮೃಗಗಳು ತಪೋಮಗ್ನನ ಆದ ಆತನನ್ನು ತಮ್ಮ ಕೊಂಬಿನಿಂದ ತಿವಿಯುತ್ತಿದ್ದುದರಿಂದ ಮೃಗಶೃಂಗನೆಂಬ ಹೆಸರು ಬಂದಿತು. ಮೃಗಶೃಂಗನು ವಯಸ್ಕರನಾದಾಗ ತಂದೆ ತಾಯಿಗಳು ಆತನಿಗೆ ವಿವಾಹ ಮಾಡಬೇಕೆಂದು ನಿರ್ಧರಿಸಿದರು. ಇದನ್ನು ಮಗನಿಗೆ ತಿಳಿಸಿದರು. ಮೃಗಶೃಂಗನು ಅವರ ಮಾತನ್ನು ಕೇಳಿ ಮಾತಾಪಿತರಿಗೆ, ನನ್ನ ವಿವಾಹದ ಬಗ್ಗೆ ನೀವು ಯೋಚಿಸಿದ್ದು ಸರಿಯಾಗಿದೆ, ಆದರೆ ನನ್ನ ಅಭಿಪ್ರಾಯವನ್ನು ಕೇಳಿರಿ. ಗೃಹಸ್ಥಾಶ್ರಮವು ಉತ್ತಮವಾದ ಆಶ್ರಮವೇ ಸರಿ. ಅನೇಕರು ಇದರಿಂದ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡಿದ್ದಾರೆ. ಆದರೆ ಎಲ್ಲರೂ ಸುಖಿಗಳಲ್ಲ. ಪುರುಷನಿಗೆ ಸರಿಯಾದ ಪತ್ನಿ ಸಿಗಬೇಕು. ಇದರಿಂದಲೇ ಗೃಹಸ್ಥಾಶ್ರಮವು ಸಫಲ ಹಾಗೂ ಸಾರ್ಥಕವಾಗುತ್ತದೆ. ಕೆಲಸಗಳಲ್ಲಿ ದಾಸಿ, ಸಲಹೆಗಳಲ್ಲಿ ಮಂತ್ರಿ, ಶಯನ ಸುಖದಲ್ಲಿ ಅಪ್ಸರೆ, ತಾಳ್ಮೆಯಲ್ಲಿ ಭೂಮಿ, ಈ ಗುಣಗಳಿದ್ದ ಹೆಂಡತಿ ದೊರೆತಲ್ಲಿ ಮಾತ್ರ ಸಂಸಾರವು ಸ್ವರ್ಗ ಸದೃಶವಾಗುತ್ತದೆ. ಚತುರ್ವಿಧ ಪುರುಷಾರ್ಥಗಳಲ್ಲಿ ಕಾಮದ ಸಾರ್ಥಕತೆಯೂ ಸೇರಿದೆ. ಎಲ್ಲಾ ಪುರುಷಾರ್ಥಗಳು ಮೋಕ್ಷಕ್ಕೆ ಪೂರಕಗಳೆನಿಸಿದೆ. ವಿವಾಹವಾಗ ಬಯಸುವ ಪುರುಷನು ಕನ್ಯೆಯ ಗುಣಾವಗುಣಗಳನ್ನು ತಿಳಿದುಕೊಂಡಿರಬೇಕು. ಜೀವನದ ಯಶ ಅಪಯಶಗಳಲ್ಲಿ ಪತ್ನಿಯ ಭಾಗ ಸರಿಯಾಗಿ ಅರ್ಧ ಪಾಲಿರುತ್ತದೆ. ಒಳ್ಳೆಯ ಗುಣಶೀಲೆಯಾದ ಪತ್ನಿಯನ್ನು ಪಡೆಯುವುದೊಂದು ಅದೃಷ್ಟದ ಯೋಗವೇ ಸರಿ. ಗುಣವತಿಯಾದ ಪತ್ನಿ ದೊರೆತರೆ ಸಂಸಾರ ಸ್ವರ್ಗ ಸಮಾನವಾಗುತ್ತದೆ. ಇದರಿಂದ ಪುರುಷಾರ್ಥಕಗಳನ್ನು ಸಾರ್ಥಕಪಡಿಸಿಕೊಳ್ಳಬಹುದು. ಪತ್ನಿಯು ಜಗಳಗಂಟಿಯೂ ವಾಚಾಳಿಯೂ ಸೋಮಾರಿಯೂ ಆಗಿದ್ದರೆ ಆಕೆಯ ಪತಿಯು ನರಕ ಸಮಾನವಾದ ಬಾಳನ್ನು ನಡೆಸಬೇಕಾಗುತ್ತದೆ. ಆದ್ದರಿಂದ ಮದುವೆಗೆ ಮುನ್ನ ಕನ್ಯೆಯನ್ನು ನಾನಾ ಬಗೆಯಿಂದ ಪರೀಕ್ಷೆ ಮಾಡಬೇಕಾಗುತ್ತದೆ. ಕನ್ಯೆಯು ಆರೋಗ್ಯವಂತೆಯಾಗಿರಬೇಕು. ಯಾವ ವಿಧವಾದ ಅಂಗವಿಕಲತೆ, ಅನಾರೋಗ್ಯಗಳಿರಬಾರದು. ಆಕೆಯು ಒಳ್ಳೆಯ ಕುಟುಂಬದಲ್ಲಿ ಜನಿಸಿರಬೇಕು. ಕೇವಲ ಬಾಹ್ಯ ಸೌಂದರ್ಯದಿಂದ ಮಾತ್ರ ಮಾರು ಹೋಗಿ ಎಂದಿಗೂ ವಿವಾಹವಾಗಬಾರದು. ಮದುವೆ ಮಾಡಿಕೊಳ್ಳುವ ಕನ್ಯೆಗೆ ಸಂಸಾರದ ರೀತಿ ನೀತಿ, ಔಚಿತ್ಯ, ಅನೌಚಿತ್ಯಗಳು, ದೈವಭಕ್ತಿ, ಸಾಮಾನ್ಯ ಜ್ಞಾನ, ವ್ಯವಹಾರಿಕ ಜ್ಞಾನ, ನೀತಿಶಾಸ್ತ್ರಗಳ ಸಾಮಾನ್ಯ ತಿಳುವಳಿಕೆ, ದೇವ ಬ್ರಾಹ್ಮಣರ ಬಗ್ಗೆ ಭಕ್ತಿ ಶ್ರದ್ಧೆಗಳು ಆಕೆಗಿರಬೇಕು. ತಂದೆ ತಾಯಿ, ಪತಿ, ಅತ್ತೆ, ಮಾವಂದಿರ ಮಾತಿಗೆ ಬೆಲೆ ಕೊಡುವ ಹೃದಯವಂತಿಕೆ, ಸೌಜನ್ಯ ಆಗಿರಬೇಕು. ಹೀಗೆ ವಿವಾಹ ಯೋಗ್ಯ ಕನ್ಯೆಯ ಗುಣಗಳನ್ನು ಅಗಸ್ತ್ಯ ಮಹರ್ಷಿಗಳು ಹೀಗೆ ಹೇಳಿದ್ದಾರೆ. ಆದ್ದರಿಂದ ಇಂತಹ ಕನ್ಯೆಯ ದೊರೆತರೆ ಮಾತ್ರ ವಿವಾಹದ ಬಗ್ಗೆ ಯೋಚಿಸಬಹುದು ಎಂದು ಮೃಗಶೃಂಗನು ತಂದೆ ತಾಯಿಗಳಿಗೆ ಸ್ಪಷ್ಟಪಡಿಸಿದನು. ಮಗನ ಮಾತು ಕೇಳಿ ತಂದೆಗೆ ಆನಂದವಾಯಿತು. ವಯಸ್ಸಿನಲ್ಲಿ ಸಣ್ಣವನಾದರೂ ಆತನ ಜ್ಞಾನ, ಸಂಪತ್ತು, ವಿಚಾರ, ಪ್ರಜ್ಞೆಗಳನ್ನು ಆಲಿಸಿ ತಂದೆಗೆ ಎಷ್ಟೋ ಆನಂದವಾಯಿತು. ಮಗು, ನಿನ್ನ ಮಾತುಗಳಿಂದ ನನಗೆ ಸಂತೋಷವಾಗಿದೆ. ಒಳ್ಳೆಯ ವಿಚಾರಗಳನ್ನೇ ತಿಳಿದಿರುವೆ. ಆ ಭಗವಂತನ ಮೇಲೆ ಭಾರ ವಹಿಸು, ಆತನೇ ನಿನಗೆ ದಾರಿ ತೋರಿಸುತ್ತಾನೆ ಎಂದು ಕುತ್ಸುರ ಮುನಿಯು ಕೌತ್ಸನಿಗೆ ಹೇಳಿದನೆಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಮಾಘ ಮಾಸ ಮಹಾತ್ಮೆಯ 5ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.